ಅಳ್ತಾ ಇದ್ದೀನಿ ಅಂತ ಪಾಪ ಅಲ್ಲಿಂದ ಬಂತು ಮಗ. ಮುತ್ತು. ಓಕೆ ಓಕೆ ಅಮ್ಮ. ಇವನು ರಾಘುನ ತುಂಬಾನೇ ನಂಬ್ತೀನಿ ಅವ್ರನ್ನ. ಅವ್ರನ್ನ ನಾನು ಯಾವತ್ತಿಗೂ ನನ್ನ ಲೈಫಲ್ಲಿ ಅವ್ರನ್ನ ನಾನು ಮರೆಯೋದೇ ಇಲ್ಲ. ನನ್ನ ಪ್ರಾಣ ಇರೋವರೆಗೂ ಅವ್ರು ನನ್ನ ಜೊತೆಲಿ ಯಾವಾಗಲೂ ಇರ್ತಾರೆ. ಅದೇ ಚೆನ್ನಾಗಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತು ಸ್ವಲ್ಪ ಬೇಜಾರಾದೆ. ಕಾರಣ ಇಷ್ಟೇ, ಎಲ್ಲರ ಸಹಾಯಕ್ಕೂ ನಾವಾದ್ವಿ. ಅವ್ರ ಕಷ್ಟ ಸುಖಕ್ಕೆ ಅವ್ರು ಒಂದು ಸ್ವಲ್ಪ ಕಷ್ಟ ಅಂದರೆ ಅವ್ರಿಗೆ ನಾವು ಸಹಾಯ ಮಾಡಿದ್ವಿ. ಬಟ್ ನಮಗೆ ನಾವೇನಾದರೂ ಮಾಡ್ಕೋಬೇಕು ಅಂದರೆ ಆಗ್ತಿಲ್ವಲ್ಲ, ಅದು ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಏನೋ ಒಂದು ಮಾಡೋಣ ಅಂದ್ಕೊಂಡು ಹೋದರೆ ಏನೂ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ನಾನು ಸ್ವಲ್ಪ ಮುಂದಿಂದು ಯೋಚನೆ ಮಾಡ್ತೀನಿ. ಫ್ಯೂಚರ್ ಹೆಂಗಿರುತ್ತೋ ಏನೋ ಅಂತ ಯೋಚನೆ ಮಾಡ್ತೀನಿ ಅಷ್ಟೇ. ಮಾಡೋದೇನಿಲ್ಲ, 5 ನಿಮಿಷ ಮಾಡ್ಬೋದು ನಾವು ಅಂದ್ಕೊಂಡಿರೋದು. ಬಟ್ ಎಲ್ಲರ ಕಡೆಯಿಂದನೂ ಯೋಚನೆ ಮಾಡಬೇಕು. ಅದಕ್ಕೆ ಅಮ್ಮನ ಹತ್ರ ಹೇಳಿದ್ನಲ್ಲ, ಅಮ್ಮ ಇವತ್ತು ಬೈತಾ ಇದ್ರು. ಅಮ್ಮ ಒಂದು ಟೈಮಲ್ಲಿ ಹೇಳಿದರು, ಯಾರಿಗ್ಯಾರೂ ಆಗಲ್ಲ ಮಗ, ಯಾರನ್ನೂ ನಂಬೇಡ ಅಂತ. ಹಂಗಾಗಿ ಎಲ್ಲರನ್ನೂ ನಂಬದೆ ಮೋಸ ಹೋದ್ನಲ್ಲ ಅಂತ ಬೇಜಾರಾಯ್ತಾ ಇದೆ ಅಷ್ಟೇ. ಬೇಜಾರಿಗಿಂತ ಏನು ಹಿಂಗೆ ನನಗೆ ಯಾಕೆ ಹಿಂಗೆಲ್ಲ ಮಾಡ್ತಾರೆ ಯಾಳದ ಜನರು ಅಂತ ಬೇಜಾರಾಯ್ತು ಅಷ್ಟೇ. ಇವತ್ತೇನಾದರೂ ಒಂದು ನಮಗೋಸ್ಕರ ಮಾಡ್ಕೊಳ್ಳೋಣ ಅಂದರೆ ನಾವೆಷ್ಟು ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಅವತ್ತು ಅವ್ರಿಗೆ ಕೊಡಬೇಕು ಅಂದಾಗ ನಾವು ಇದೇ ಯೋಚನೆನ ಅವತ್ತು ನಾನು ಮಾಡಿದರೆ ಇವತ್ತು ನಾನು ಈ ಥರ ನೋವು ತಿಂತಿರ್ಲಿಲ್ಲ ಅಂತಲೇ ಅನ್ಕೋತೀನಿ. ಆದರೆ ಒಂದಂತೂ ಸತ್ಯ, ರಾಯರಿದ್ದಾರೆ. ನನಗೆಲ್ಲೋ ಒಂದು ಕಡೆ ನಾನು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಡೋರ್ ಮುಚ್ಚಿತು ಅಂದಾಗ ಇನ್ನೊಂದು ಡೋರ್ ನನಗೆ ಓಪನ್ ಮಾಡಿಕೊಡ್ತಾರೆ ರಾಯರು. ಎಲ್ಲೋ ಒಂದು ಕಡೆ ನಿಂಗೆ ದಾರಿ ಇದೆ ಹೋಗು ಅಂತ. ದೇವ್ರನ್ನ ನಂಬ್ತೀನಿ, ರಾಯರನ್ನ ನಂಬ್ತೀನಿ ತುಂಬಾನೇ. ಓಕೆ ಓಕೆ ಅಮ್ಮ. ಇವನು ರಾಘನು ಬಂದ ಈಗ ನೋಡಿ. ಇಲ್ಲಿ ರಾಘ ಅಪ್ಪ. ಅದಕ್ಕೆ ಮೂಗ್ ಪ್ರಾಣಿಗಳನ್ನೇ ಸಾಕ್ತೀನಿ. ಹೊಟ್ಟೆ ತುಂಬ ಊಟ ಹಾಕ್ತೀವಿ. ನಮ್ಮ ಕೈಲಿ ಏನು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೋತೀವಿ. ನಾನು ಆಚೆ ಹೋಗಿ ಬಂದರೆ ಸಾಕು, ನಾನು ಎಲ್ಲೋಗಿದ್ದೀನಿ ಅಂತ ಮನೆಯೆಲ್ಲ ಸರ್ಚ್ ಮಾಡ್ತಾರೆ. ನನ್ನ ಮನೆಗೆ ಬಂದರೆ ಸಾಕು, ನನ್ನ ಮೇಲೆ ಎಗ್ರಿ ನನ್ನನ್ನು ಮುದ್ದಾಡ್ತಾರೆ. ಇದಕ್ಕಿಂತ ಬೇಕಾ? ಒಂದೇ ಒಂದು ಸುತ್ತ ಅನ್ನ ಹಾಕೋದು, ಎಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ಕೋತಾರೆ. ರಾಜವಲಿ ಅಲ್ಲೇ, ರಾಜವಲಿ ಬಂಗಾರ ಕಣಪ್ಪ ಇದು. ಬಂಗಾರ ಇದು ಬಂಗಾರದುಲಿ. ಇದು ಬಂಗಾರದುಲಿ. ಕಚ್ಚಬಾರ್ದು. ಬರಬೇಕು ಅನ್ನೋದಿತ್ತು ಇವಕ್ಕೆ. ನಮ್ಮ ಮನೇಲಿ ಅನ್ನೋದ್ರಣ ಇತ್ತು, ಬಂದರೆ ಅಷ್ಟೇ. ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಅವಳು ಪರಿಚಯ ಆಗ್ತಾಳೆ. ನಾನು ದೇವಸ್ಥಾನಕ್ಕೆ ಹೋಗಿರ್ತೀನಿ. ದೇವಸ್ಥಾನದಲ್ಲಿ ಅವಳು ಒಬ್ಬಳೇ ಕೂತಿರ್ತಾಳೆ. ನಾನು ಅಲ್ಲಿ ರೌಂಡ್ಸ್ ಹೊಡಿತಾ ಇರ್ತೀನಿ. ಅವಳು ಸಡನ್ನಾಗಿ ಅಳ್ತಾ ಇರ್ತಾಳೆ. ಯಾಕೆ ಹಿಂಗೆ ಅಳ್ತಿದ್ದಾಳಲ್ಲ ಅಂತ ಹೋಗಿ ಪಕ್ಕದಲ್ಲಿ ಹೋಗಿ ಮಾತಾಡಿಸ್ತೀನಿ. ಏನಾಯ್ತಮ್ಮ ಏನು ಅಂತೀನಿ. ಏನೂ ಇಲ್ಲ ಅಂತಾಳೆ. ಆಮೇಲೆ ನಾನು ಕೇಳಿದೆ, ಯಾಕೆ ಅಳ್ತಿದ್ದೀಯ, ಏನಾಯ್ತು ಅಂದು. ಏನಿಲ್ಲ ಅಕ್ಕ, ನಮ್ಮ ಮನೇಲಿ ನಮ್ಮ ಯಜಮಾನ್ರು ಎಲ್ಲರನ್ನೂ ಬಿಟ್ಟು ಬಂದುಬಿಟ್ಟೆ. ಆದರೆ ನನಗೇನು ಮಾಡಬೇಕು ಬಿಡಬೇಕು ಗೊತ್ತಾಗ್ತಿಲ್ಲ ಅಂದು. ಸರಿ ಆಯಿತು ಬಾ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೇಲಿ 1-2 ದಿನ ಇರು. ಆಮೇಲೆ ಬೇಕಾದರೆ ನೀನು ಹೋಗುವಂತೆ ಊರಿಗೆ ಅಂತ ಹೇಳಿ ನಾನು ಮನೆಗೆ ಕರ್ಕೊಂಬಂದೆ. ಆಮೇಲೆ ಅವಳ ಕಷ್ಟ ಸುಖನ ಹೇಳ್ಕೊಂಡ್ಳು. ಆಮೇಲೆ ನಾನೇನು ಮಾಡಿದೆ, ಅವಳಿಗೆ ಹಾಕ್ಕೊಳ್ಳೋಕ್ಕೂ ಬಟ್ಟೆಗಳೇನಿರಲಿಲ್ಲ. ನನ್ನ ಬಟ್ಟೆನೇ ಹೊಸ ಬಟ್ಟೆಗಳೆಲ್ಲ ಕೊಟ್ಟೆ. ನನ್ನ ಜೊತೆ ನಾನೆಲ್ಲರ ಆಚೆ ಹೋದರೆ ಕರ್ಕೊಂಡು ಹೋಗೋದು ಕರ್ಕೊಬರೋದು ಎಲ್ಲ ಮಾಡ್ತಾಯಿದ್ದೆ. ಚೆನ್ನಾಗೇ ಇದ್ಲು. ಆದರೆ ಅವಳ ಬ್ಯಾಕ್ಗ್ರೌಂಡ್ ಏನು ಅಂತ ನನಗೆ ಪ್ರಾಮಿಸ್ ಗೊತ್ತಿರಲಿಲ್ಲ. ಅವಳ ಬ್ಯಾಕ್ಗ್ರೌಂಡ್ ಏನಂತ ಅಂದರೆ ಕಳ್ತನ ಮಾಡೋದು, ಮನೆಗೊಳಗೆ ಹೋಗೋದು, ಈ ಥರ ಪರಿಚಯ ಮಾಡ್ಕೊಳ್ಳೋದು, ಕಳ್ತನ ಮಾಡೋದು, ಈ ಥರ ಅವಳು ಮಾಡ್ತಿದ್ಲು. ನಂಗೆ ಅದು ವಿಷಯ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ನಮ್ಮಮ್ಮ ಬೈದರು, ಯಾಕೆ ಯಾರೋ ಏನೋ ಗುತ್ತು ಗುರಿ ಇಲ್ದಿರೋರ್ನೆಲ್ಲ ಕರ್ಕೊಂಬರ್ತೀಯ ಮನೆಗೆ, ನನಗೇನೋ ಇಷ್ಟ ಆಗಲ್ಲ ಮಗ ಅಂತ. ಸುಮ್ಮನೆ ಇರಮ್ಮ, ಏನಿಲ್ಲ, ತುಂಬ ಒಳ್ಳೆಯವಳು ಪಾಪ. ಏನೋ ಅವ್ರಿಗೆ ಮನೆ ಫ್ಯಾಮಿಲಿ ಪ್ರಾಬ್ಲಮ್ಮು, ಏನೋ ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ಲು ಪಾಪ. ಅಂಥವಳನ್ನ ನಾನು ಕರ್ಕೊಂಬಂದಿದ್ದು. ಸುಮ್ಮನೆ ದೇವರಿದ್ದಾರೆ. ಅವಾಗೆಲ್ಲ ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ. ನಂಗೆ ರಾಯರ ಬಗ್ಗೆನೂ ದೇವರಾಣೆಗೂ ಅಷ್ಟು ಗೊತ್ತಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅವಳನ್ನ ಚೆನ್ನಾಗಿ ನಮ್ಮ ಮನೇಲೇ ನೋಡಿಕೊಂಡು ಎಲ್ಲ ಇದು ಮಾಡಿದೆ. ಆಮೇಲೆ ಊರಿಗೆ ಹೋಗಿ ಬರ್ತೀನಿ, ನಾವು ಅಪ್ಪ ಅಮ್ಮ ಕರೀತಿದ್ದಾರೆ ಅಂದು. ಸರಿ ಆಯಿತು ಹೋಗು ಅಂದೆ. ಅವಳು ಊರು ಯಾವುದು, ಅವಳು ಯಾವ ಜಾತಿ ಏನು ನನಗೇನೂ ಗೊತ್ತಿಲ್ಲ. ಆದರೆ ಕಷ್ಟದಲ್ಲಿ ಅವಳೆ. ನನ್ನ ಕಡೆಯಿಂದ ಒಂದು ಸಹಾಯ ಮಾಡೋಣ ಅಂತೇಳಿ ಅವಳನ್ನ ಕರ್ಕೊಂಡ್ಬಂದೆ.
ಆಮೇಲೆ ಊರಿಗೆ ಹೋಗ್ತೀನಿ ಅಂದು ಊರಿಗೆ ಹೋದ್ಲು. ಊರಿಗೆ ಹೋಗಿ ಬಂದ್ಲು. ಊರಿಗೆ ಹೋಗ್ಬಿಟ್ಟು ತಿರ್ಗಾ ಫೋನ್ ಮಾಡಿದ್ಲು, ಅಕ್ಕ ಬರ್ತೀನಿ ಅಕ್ಕ, ನನಗೆ ಅಲ್ಲೆಲ್ಲಾರ ಕೆಲಸ ಕೊಡು, ನಿಮ್ಮ ಮನೇಲೆ ಇದ್ಕೊಡ್ತೀನಿ ಅಂದ್ಲು. ಸರಿ ಆಯ್ತು ಬಾ ಅಂದ್ಬಿಟ್ಟು ಅವಳು ಬಂದು ನಂಗೆ ತುಂಬ ಅವಳು ಹಚ್ಕೊಂಡ್ಬಿಟ್ಟಿದ್ದೆ. ಅಂದರೆ ಅವಳು ಎಂಥ ಕೆಟ್ಟುಳ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೆ ಅವಳನ್ನ. ಆಮೇಲೆ ಸರಿ ಅಂದ್ಬಿಟ್ಟು ಊರಿಂದ ಬಂದ್ಲು. ಬಂದಾದಮೇಲೆ ಏನಾಯಿತು, ನಂದು ಒಂದು ಸರ ಇತ್ತು, ಒಂದು ಸರ ಇತ್ತು ದೊಡ್ಡದು. ಆ ಸರನ ನಾನು ಹಾಕ್ಕೊಂಡಿದ್ದೆ. ಏನಕ್ಕೆ, ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಹಾಕ್ಕೊಂಡಿದ್ದೆ. ನಾನು ಫಂಕ್ಷನಿಂದ ಬಂದಮೇಲೆ ಅವಳೇನು ಮಾಡಿದ್ದಾಳೆ, ಅಕ್ಕ ಇದು ಸರ ತುಂಬ ಚೆನ್ನಾಗಿದೆ ಅಂದು. ಹೌದಮ್ಮ, ಸರ ನಾನು ಮಾಡಿಸ್ಕೊಂಡಿದ್ದು. ಇದು ಒಂದು ಕಮ್ಮಿ ಅಂದರೂ ಒಂದು 130 ಗ್ರಾಮ್ ಬರುತ್ತೆ ಸರ, ಇದು ಅಷ್ಟು ದೊಡ್ಡದು ಅಂತ ಅಂದೆ. ಹೌದಾ ಅಕ್ಕ, ತುಂಬ ಚೆನ್ನಾಗಿದೆ ಅಕ್ಕ ಅಂತ. ಆಮೇಲೆ ಓಕೆ ಅಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ಒಂದು 2 ದಿನ ಬಿಟ್ಟು ಮತ್ತೆ ಸರ ಬಗ್ಗೆ ಕೇಳಿದ್ಲು. ಅಕ್ಕ ಅದು ಸರ ತುಂಬ ಚೆನ್ನಾಗಿದೆ ಅಕ್ಕ, ಊರಿಗೆ ಹೋಗ್ತೀನಿ ನಾನು, ಫಂಕ್ಷನ್ಗೇನೋ ಹೋಗಬೇಕು, ನನಗೂ ಒಂದು ಫಂಕ್ಷನ್ ಇದೆ, ಸರ ಕೊಡು ಅಂತ ಕೇಳಿದ್ಲು. ಆವಾಗ ಸಡನ್ನಾಗಿ ನಾನು ಕೊಡೋ ಮನಸ್ಸಲ್ಲಿದ್ದೆ, ಕೊಡೋಣ ಅಂತ. ನಾವು ಅಮ್ಮನ ಹತ್ರ ಎಲ್ಲ ಹ್ಯಾಂಡ್ ಓವರ್ ಅಮ್ಮನ ಹತ್ರ ಇತ್ತು. ಅಮ್ಮಂಗೆ ಕೇಳಿದೆ. ಅಮ್ಮ ಬೈದು, ಗುತ್ತು ಗುರಿ ಇಲ್ದಿರೋರ್ಗೆಲ್ಲ ಏನೇ ನೀನು ಆಟ ಆಡ್ತೀಯ, ನೀನು ಬಾಯಿ ಮುಚ್ಕೊಂಡು ಹೋಗು ಅಂತ ನಮ್ಮಮ್ಮ ಬೈದು. ಆಮೇಲೆ ಅವಳೇನು ಮಾಡಿದ್ಲು, ಕೇಳಿಸ್ಕೊಂಡ್ಬಿಟ್ಲು. ಅಯ್ಯೋ ಬಿಡಿಯಮ್ಮ, ಅಮ್ಮ ಬೈತಾರೆ ಅಕ್ಕ, ಪರವಾಗಿಲ್ಲ ಬಿಡಿ, ಬೇಡ ಅಂತ. ಆಮೇಲೆ ಅವಳು ನಮ್ಮ ಮನೇಲಿ ಕಳ್ತನ ಮಾಡೋಕ್ಕೆ ಒಂದು ಸ್ವಲ್ಪ ಸ್ಕೆಚ್ ಮಾಡಿದ್ಲು. ಕಳ್ತನ ಮಾಡಬೇಕು ಅಂತ ಮಾಡಿದ್ಲು. ಅದರಲ್ಲಿ ಒಂದಷ್ಟು ಒಡವೆಗಳೋಯ್ತು, ನಾವು ನೋಡ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಬೇರೆ ಬೇರೆ ಒಡವೆಗಳೆಲ್ಲ ಇತ್ತು ಮನೇಲಿ. ಅವಳೇನು ಮಾಡಿದ್ಲು, ನಮ್ಮಮ್ಮ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಿಕ್ಕಾಬಟ್ಟೆ ಬೆನ್ನು ನೋಯ್ತಾ ಇತ್ತು. ಅವ್ರಿಗೆ ಆಲ್ರೆಡಿ ಸ್ಪೈನಲ್ ಕಾರ್ಡ್ ಆಪ್ರೇಷನ್ದು ಆಲ್ರೆಡಿ ಹೇಳಿದರು. ಆಪ್ರೇಷನ್ ಬೇರೆ ಆಗಿತ್ತಲ್ಲ, ಅವ್ರೇನು ಮಾಡೋರೆ, ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟವ್ರು. ಆವಾಗ ಅವರು ನಮ್ಮಮ್ಮ ಆಶಾ ಮಾತ್ರೆ ಅಂತ ಏನೋ ತಿಂತಿದ್ರು. ನನಗೂ ಸ್ವಲ್ಪ ಕೆಲಸ ಇದೆ ಅಂತ ನಾನು ಆಚೆ ಹೋಗಿದ್ವಿ. ಇವಳು ಮನೇಲೇ ಇದ್ಲು. ಮನೇಲಿದ್ದವಳು ಏನು ಮಾಡಿದ್ದಾಳೆ, ನಮ್ಮ ಹತ್ರ ಇದ್ದಂಥ ಸ್ವಲ್ಪ ಒಡವೆಗಳ್ನ ಎತ್ಕೊಂಡು ಹೋಗೋಳೆ. ಅದರಲ್ಲೇನಾಯಿತು, ನಂದು 135 ಗ್ರಾಮ್ ಚಿನ್ನ ಇತ್ತಲ್ಲ, ಅದನ್ನು ನಾನು ತೊಗೊಂಡೋಗ್ಬಿಟ್ಟು ಏನಕ್ಕೆ, ಏನೋ ಎಮರ್ಜೆನ್ಸಿ ದುಡ್ಡು ಬೇಕಿತ್ತು ಅಂದ್ಬಿಟ್ಟು ಅಡ ಇಟ್ಬಿಟ್ಟಿದ್ದೆ. ಅದು ಅವಳ ಕೈಗೆ ಸಿಕ್ಕಿಲ್ಲ. ಕೊನೆಗೆ ಏನು ಮಾಡಿದ್ಲು, ಎಲ್ಲ ಎತ್ಕೊಂಡ್ಲು, ಒಡವೆ ಎಲ್ಲ ಎತ್ಕೊಂಡ್ಬಿಟ್ಟವಳೆ. ಎತ್ಕೊಂಡ್ಬಿಟ್ಟು ಆದಮೇಲೆ ಸಡನ್ನಾಗಿ ನಾನು ಬರೋಷ್ಟರಲ್ಲಿ ಅವಳು ಇರಲಿಲ್ಲ. ಆಮೇಲೆ ನಾನು ಫೋನ್ ಮಾಡಿದೆ, ಎಲ್ಲಿದ್ಯಾ ಅಂತೆ. ಇಲ್ಲ ಅಕ್ಕ, ನಮಗೆ ಊರಿಂದ ಏನೋ ಹುಷಾರಿಲ್ಲ, ನಮ್ಮ ಅಪ್ಪಂಗೆ ಸೀರಿಯಸ್ಸು, ಹೋಗ್ತಾ ಇದ್ದೀನಿ ಅಂದರು. ಸರಿ ಆಯಿತು ಹೋಗಮ್ಮ ಅಂತ ಅಂದ್ಬಿಟ್ಟು, ದುಡ್ಡೇನಾರ ಬೇಕಾ, ಸರಿ ಇರು ನಾನು ಫೋನ್ಪೇ ಮಾಡಿಕೊಡ್ತೀನಿ. ಅವಳಿಗೇನು ಮಾಡಿದೆ, ಫೋನ್ಪೇ ಮಾಡಿ ಅದು ಫೋನ್ ಆನಲ್ಲೇ ಇತ್ತು. ನಮಗೆ ಒಡವೆ ಮನೇಲಿ ಎತ್ಕೊಂಡಿರೋದೇ ಗೊತ್ತಿಲ್ಲ. ನಾವೇನಾದರೂ ಫಂಕ್ಷನ್ಗೆ ಹೋದಾಗ ಅಷ್ಟೇ ನಾವು ಒಡವೆಗಳ್ನ ನೋಡ್ತಿದ್ದಿದ್ದು. ಅದು ಬಿಟ್ಟರೆ ನಾವು ಫಂಕ್ಷನ್ಗೆ ಹೋಗಿಲ್ಲ ಅಂದರೆ ಒಡವೆನೇ ನೋಡ್ತಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಆಯಿತು, ಬಂದೇ ಇಲ್ಲ ಅವಳು. ನಾನು ಏನಕ್ಕೆ ಬಂದಿಲ್ಲ ಏನು ಅಂದರೆ, ಏನಿಲ್ಲ ಅಕ್ಕ, ಏನಿಲ್ಲ, ಮನೇಲೆಲ್ಲ ಆರಾಮ, ಹಂಗೆ ಹಿಂಗೇನೋ ಎಲ್ಲ ಆರಾಮ, ಏನು ತೊಂದರೆ ಇಲ್ಲ ಅಂತ. ಆಮೇಲೆ ಹಿಂಗೆ ಒಂದು ದಿನ ಎಲ್ಲೋ ಹೋಗ್ಬೇಕಿತ್ತು ಸಡನ್ನಾಗಿ ಫಂಕ್ಷನ್ಗೆ. ಆವಾಗ ಮನೇಲಿ ಬೀರುನಲ್ಲಿ ನೋಡ್ಕೋತೀವಿ, ಒಡವೆನೇ ಇಲ್ಲ. ನಾನು ಆಮೇಲೆ ಚೆಕ್ ಮಾಡಿ ನಮ್ಮಮ್ಮ ಹೇಳ್ತು, ಅವಳೇ ಕತ್ಕೊಂಡು ಹೋಗಿರ್ತಾಳೆ, ನೀನು ಕೇಳಲ್ಲ ಹಂಗೆ ಹಿಂಗೆ ಅಂತ. ಸುಮ್ಮನೆ ಇರಮ್ಮ, ನಿನ್ನ ಮಾತೆತ್ತರು ಬೇರೆಯವ್ರ ಮೇಲೆ ಹಾಕ್ತೀಯ ಅಂತ ನಮ್ಮ ಅಮ್ಮಂಗೆ ಬೈದೆ. ಆಮೇಲೆ ನೋಡಿದ್ರೆ ಒಡವೆಗಳೇ ಇರಲಿಲ್ಲ, ಕಂಪ್ಲೀಟ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಆಮೇಲೆ ಫೋನ್ ಮಾಡಿದೆ, ಸ್ವಿಚ್ ಆಫ್ ಫುಲ್ಲು ಸ್ವಿಚ್ ಆಫ್ ಮಾಡ್ಕೊಂಡವಳೆ. ಫೋನ್ ಮಾಡಿ ಸಾಕಾಯ್ತು. ಆವಾಗ ಹೆಂಗಿತ್ತು ಅಂದರೆ ನಮ್ಮ ಪರಿಸ್ಥಿತಿ, ನಮಗಿದ್ದಂಥ ಒಂದು ಆ ಪರಿಸ್ಥಿತಿಲಿ ಆ ಟೈಮಲ್ಲಿ ಇದ್ದದ್ದೆಲ್ಲ ಅವಳು ಎತ್ಕೊಂಡು ಎಲ್ಲ ಮಾಡಿದ್ಲು. ತುಂಬ ಒಂದು ಇದಕ್ಕೂ ಸಿಕ್ಸಿದ್ಲು. ನನಗೆ ಅರ್ಜೆಂಟು ಒಂದು ಹೋಟ್ಲು ಮಾಡ್ತಾಯಿದ್ದೀನಿ, ನಂಗೆ ದುಡ್ಡು ಬೇಕು ಅಂದ್ಲು. ಅವಳಿಗೆ ಸ್ವಲ್ಪ ದುಡ್ಡು ಕೂಡ ನಾನು ಕೊಟ್ಟಿದ್ದೆ. ಆಮೇಲೆ ಸಡನ್ನಾಗಿ ಇವೆಲ್ಲ ವಿಷಯ ಗೊತ್ತಾಯಿತು ನನಗೆ. ಒಡವೆ ಕದ್ದಿದ್ದು ಇವಳೇ, ನನ್ನ ಹತ್ರ ಬೇಕು ಅಂತ ನಾಟಕ ಮಾಡಿಕೊಂಡು ನಮ್ಮ ಮನೇಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇವಳು ಡ್ರಾಮಾ ಆಡ್ಬಿಟ್ಲು ಅಂದ್ಬಿಟ್ಟು. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಹೋಯ್ತು, ಒಂದಷ್ಟು ಒಡವೆಗಳು ಹೋಯ್ತು. ಕೊನೆಗಳು ಒಂದಿನ ಮತ್ತೆ ಫೋನ್ ಮಾಡಿದ್ಲು. ನಾನು ಆಮೇಲೆ ನಂಬಿಕೆ ಇಲ್ದಿರುವಂಥ ನಾಯಿ ನೀನು, ನಿನ್ನಂಥ ನಾಯಿಗೆ ನಾನು ಮನೆ ಕರ್ಕೊಬಂದು ಊಟ ಹಾಕಿದೆ, ನನ್ನ ಮನೇಲೇ ತಿಂದು ನನ್ನ ಮನೇಲಿ ಇದ್ದಂಥದ್ದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಟ್ಟೆ ನೀನು ಅಂತ ಅಂದೆ. ಹಂಗೆ ಮಾಡಿದ್ರು. ಅವಳೇನು ಚೆನ್ನಾಗಿರೋಕ್ಕೆ ಸಾಧ್ಯನಾ? ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವತ್ತು ಒಡವೆ ಎತ್ಕೊಂಡು ಹೋದ್ಲು. ಎಷ್ಟು ದಿನ ಊಟ ಮಾಡಿದ್ಲು, ಎಷ್ಟು ದಿನ ತಿಂದ್ಲು.
ಅದಾದ್ಮೇಲೆ ನಮ್ಮಮ್ಮ ಅಯ್ಯೋ ದಯವಿಟ್ಟು ಇನ್ಮೇಲೆ ಯಾರನ್ನೂ ಸೇರಿಸ್ಬೇಡ, ಯಾರನ್ನೂ ನಮ್ಮ ಮನೆಗೆ ಯಾಕದ್ ಕರ್ಕೊಂಬರ್ಬೇಡ, ಮಾಡಿದ್ದೆ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಹೇಳಿ ನಮ್ಮಮ್ಮ ವಾರ್ನ್ ಮಾಡಿದ್ರು. ಆ ವಾರ್ನಿಂಗ್ ಆದ್ಮೇಲೂ ಕೂಡ ನಾನು ಓಹ್ ಅದೊಂದು ಸ್ವಲ್ಪ ದಿವಸ ಸರಿ. ಆದ್ಮೇಲೆ ಎಲ್ಲ ಮರ್ತ್ಬಿಟ್ಟೆ. ಎಲ್ಲ ಮರೆತು ಆದ್ಮೇಲೆ ಮತ್ತೆ ನಾನು ಫ್ರೆಂಡ್ಶಿಪ್ಪು ಅಂತ ಬಂದಾಗ ನಮ್ಮಮ್ಮ ಬೈದರು. ಯಾಕೆ ಎಲ್ಲಾನು ನಂಬಿ ನಂಬಿ ಮೋಸ ಹೋಗ್ತೀಯ? ನಿನ್ಗೆ ಯಾವ ಫ್ರೆಂಡ್ ಬೇಕು? ನಿಂಗೆ ಯಾವ ಫ್ರೆಂಡು ಆಗಲ್ಲಮ್ಮ, ಯಾರಿಗ್ಯಾರೂ ಆಗಲ್ಲ, ನಿನಗೆ ನೀನೇ ಆರಾಮ್ಸೆ ಇದ್ಬಿಡು, ನಿನ್ನ ಕೆಲಸ ಕಾರ್ಯ ಮಾಡ್ಕೊಂಡು ಅಂತ. ನಾನು ಕೇಳಲಿಲ್ಲ. ಹಂಗಾಗಿ ಒಂದೊಂದು ಥರ ಪೆಟ್ಟಲ್ಲ, ಜೀವನ ಅನ್ನೋದು ಒಂದು ಪೆಟ್ಟು ಕೊಟ್ಟು ನನಗೇನಂದರೆ ನಾನು ಯಾವ ಥರ ಕಷ್ಟಕ್ಕೆ ಆಗ್ಬಿಟ್ರೆ ನಾಳೆ ನನ್ನ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್ ಇತ್ತು. ಆದರೆ ನಾನು ಅಂದ್ಕೊಂಡಂತೆ ಏನೂ ನಡೀಲಿಲ್ಲ. ಅಷ್ಟೇ. ಯಾರಿಲ್ಲ ಅಂದರೂ ಈಗ ದೇವರಿದ್ದಾರೆ, ನನ್ನ ತಾಯಿ ಇದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಅಷ್ಟೇ. ಅವರು ನಂಬ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಇಷ್ಟೇ ಭಗವಂತನ ಹತ್ರ ಕೇಳೋದು. ಇಷ್ಟಿದೆ ನೋವು. ಅದಕ್ಕೊಂದು ದಿನ ಒಂದು ದಿನ ನನಗೆ ಅದಕ್ಕೆ ಮೆಡಿಸನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಎಷ್ಟು ನಂಬಿದೆ, ಎಷ್ಟು ನನ್ನ ಸರ್ವಸ್ವನೇ ಅಂತ ನಾನು ಮಾಡಿದ್ದೆ, ಅದಕ್ಕೆಲ್ಲ ಒಂದು ದಿನ ಒಂದು ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಷ್ಟೇ, ಬೇರೇನೂ ಇಲ್ಲ. ಆ ಒಂದು ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಒಂದು ದಿನಕ್ಕೋಸ್ಕರ. ತುಂಬ ಕಷ್ಟಗಳನ್ನ ಬಿದ್ದರೂ ಎಲ್ಲೂ ಕೆಳಗಡೆ ಪೂರ ಬೀಳಕ್ಕೆ ಬಿಟ್ಕೊಡ್ಲಿಲ್ಲ ಭಗವಂತ. ರಾಯರನ್ನ ನಂಬಿದ್ಮೇಲೆ ಒಂದೊಂದೇ ಮೆಟ್ಲು ಹತ್ತಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನನ್ನ ಅನುಭವದಲ್ಲಿ ಒಂದು ಮಾತು ನಿಮಗೆ ಹೇಳ್ಕೊಂಡೆ, ಯಾರನ್ನೂ ನಂಬೇಡಿ. ನಂಬಿ ಮನೆಗೆ ಸೇರಿಸೋದೇ ಆಗಲಿ, ದುಡ್ಡು ಕೊಡೋದೇ ಆಗಲಿ, ಒಡವೆ ಕೊಡೋದೇ ಆಗಲಿ, ಏನೂ ಇಟ್ಕೋಬೇಡಿ. ಎಲ್ಲಿ ಇಡ್ಸ್ಬೇಕೋ ಅಲ್ಲಿ ಇಟ್ಬಿಡಿ. ನಮ್ಮ ಜೊತೆಲಿರೋರೇ ನಮಗೆರಡು ಬಗೆಯವರು, ಬೇರೆ ಯಾರೂ ಬಗೆಯಲ್ಲ. ನಮ್ಮ ಜೊತೆಲಿರೋರೆ, ನಮ್ಮ ಅಕ್ಕಪಕ್ಕ ಇರೋರು. ನಾವು ಯಾರನ್ನ ನಂಬ್ತೀವಿ ಅವ್ರು ಯಾರೂ ನಮಗೆ ಒಳ್ಳೆಯವರಾಗಲ್ಲ. ದೇವ್ರನ್ನ ನಂಬೇಕಷ್ಟೆ.